ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪ್ಲಸ್ ನಮ್ಮ ಕಾಲೋನಿಯಲ್ಲಿರೋ ಲೇಡೀಸ್ ಎಲ್ಲರೂ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಬೆಳ್ಳಿಮಕ್ಕಿ ದೇವಸ್ಥಾನದ್ದು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಬಂಗಾರಮಕ್ಕಿ ದೇವಸ್ಥಾನದ ಒಂದು ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೆ. ಇವತ್ತು ಬೆಳ್ಳಿಮಕ್ಕಿ ದೇವಸ್ಥಾನದ್ದು ಕಂಪ್ಲೀಟ್ ಡೀಟೇಲ್ ವ್ಲಾಗ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಗೇರುಸೊಪ್ಪದಲ್ಲಿ ಮೇಜರ್ ಆಗಿ 3 ಟೆಂಪಲ್ ಇದೆ: ಬೆಳ್ಳಿಮಕ್ಕಿ, ಬಂಗಾರಮಕ್ಕಿ ಮತ್ತು ವಜ್ರಮುಖಿ ಅಂತ. ವಜ್ರಮುಖಿ ದೇವಸ್ಥಾನದ್ದು ನಾನು ವ್ಲಾಗ್ನ ಮಾಡ್ತೀನಿ. ಇದಾದಮೇಲೆ ಅದ್ರ ವ್ಲಾಗ್ನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಕರೆಂಟ್ ಸ್ಟೇಟಸ್, ನಮ್ಮ ಕಾಲೋನಿಲಿರೋ ಲೇಡೀಸು ಮಕ್ಕಳು ಎಲ್ಲ ಸೇರಿಕೊಂಡು ನಾವು ಜಾತ್ರೆಗೆ ಹೋಗ್ತಿದ್ವಿ. ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸೇ ಇರೋದು ದೇವಸ್ಥಾನ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಬೈ ವಾಕ್ ವಿ ಕ್ಯಾನ್ ಗೋ ಅಂತ ಅಂದ್ಕೊಂಡ್ವಿ. ನನಗೆ ಜಾತ್ರೆ ನೆನಪು ಅಂತಂದರೆ ಆವಾಗ ನನ್ನ ಮದುವೆಗೂ ಮುಂಚೆ ಹೋಗಿದ್ದು. ಅಂದರೆ ಇಟ್ಸ್ ಬೀನ್ ಲೈಕ್ 5 years ನಾನು ಬೆಳ್ಳಿಮಕ್ಕಿ ಜಾತ್ರೆ ದೇವಸ್ಥಾನಕ್ಕೆ ಹೋಗಿದ್ದು. 5 years ಆಗಿದೆ. ಅದಾದಮೇಲೆ ನಾನು ಹೋಗ್ತಿರೋದು. ಮದುವೆ ಆದಮೇಲೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಇಲ್ಲಿ ಆ ಟೈಮಲ್ಲಿ ನಾನಿಲ್ಲಿ ಇರ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಆಮೇಲೆ ದೇವಸ್ಥಾನಕ್ಕೆ ಸುಮಾರು ಸತಿ ನಾನು ಹೋಗಿದ್ದೀನಿ, ಬಟ್ ಜಾತ್ರೆಗೆ ಅಂತ ಹೋಗ್ತಿರೋದು ಇವಾಗಲೇ. ಸೊ ನಾನೇನೇನು ಶಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ನಾವು ಯಾವುದೇ ಮಾಲಲ್ಲಿ ಏನೇ ತೊಗೊಂಡ್ರು ಜಾತ್ರೆಯಲ್ಲಿ ನಾವು ಬಾರ್ಗೇನ್ ಮಾಡಿ ತೊಗೋತೀವಲ್ಲ, ಅದರಲ್ಲಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದ್ರಲ್ಲಿ. ಸೊ ನಾವು ಯೂಶ್ವಲಿ ತುಂಬ ಟೈಮ್ಗಳಿಂದನೂ ನಾವು ಜಾತ್ರೆಗಳಿಗೆ ಹೋಗಬೇಕಾದ್ರೆ ಬೈ ವಾಕೇ ಹೋಗ್ತಿದ್ವಿ. ಆಫ್ಟರ್ ಕೋವಿಡ್ ಎಲ್ಲರ ಹತ್ರನೂ ಗಾಡಿ ಬಂದಿರೋದ್ರಿಂದ ಹೆಂಗೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ, ಅಂದರೆ ಪರ್ಸನ್ ಟು ಪರ್ಸನ್ಸ್ ಮಧ್ಯದಲ್ಲಿ. ಇವಾಗ ವಾಕ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋದ್ರಲ್ಲಿ ಇರುವಂಥ ಮಜಾ ಇಂಡಿವಿಜುವಲ್ ಫ್ಯಾಮಿಲಿ ಕಾರಲ್ಲಿ ಅಥವಾ ಗಾಡಿಗಳಲ್ಲಿ ಹೋಗುವಾಗ ಸಿಗೋದಿಲ್ಲ. ಸೊ ಇವತ್ತು ಏನು ಅಂದ್ಕೊಂಡ್ವಿ ಅಂದರೆ ಎಲ್ಲರೂ ಬೈ ವಾಕೇ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಜಾಯ್ನ್ ಆಗ್ತಿದ್ದಾರೆ. ನಾನು ನೋಡ್ಬೋದು ನೀವು, ನಮ್ಮ ಲೈನಲ್ಲಿರೋ ಲೇಡೀಸ್ ಎಲ್ಲರೂ ಆ್ಯಂಡ್ ಅವ್ರ ಮಕ್ಕಳು. ಇವತ್ತು ತೇರಿದೆ, ಸೊ ತುಂಬಾ ರಶ್ ಇರುತ್ತೆ ಅಂದ್ಕೊಳ್ತೀನಿ. ಸೊ ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೋತೀನಿ, ಬನ್ನಿ. ಸೊ ಜಾತ್ರೆ ಅಂದ ತಕ್ಷಣ ಫಸ್ಟು ಖುಷಿ ಅಂತಂದರೆ ಹೆಣ್ಮಕ್ಳಿಗೇ. ಬಿಕಾಸ್ ಏನಪ್ಪ ಅಂತಂದರೆ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿರೋ ಥಿಂಗ್ಸ್ಗಳೆಲ್ಲ ಹೆಣ್ಮಕ್ಳಿಗೆ ಸಿಗೋದು. ಸೊ ಗುಡಿಯ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಗುಡಿಯಂಗೆ ನಾನು ಪ್ರಿಟಿ ರೆಡ್ ಕಲರ್ ಚೂಡಿದಾರ್ ಹಾಕಿದ್ದೀನಿ ವಿತ್ ಪ್ಲಾಜೋ ಪ್ಯಾಂಟ್. ಏನಪ್ಪ ಅಂದರೆ ಅದಕ್ಕೆ ಒಂದು ದುಪ್ಪಟ್ಟ ಕೂಡ ಇತ್ತು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ನಾನು ಆ ಡ್ರೆಸ್ಸನ್ನು. ದುಪ್ಪಟ್ಟ ತುಂಬ ಅಂದರೆ ತುಂಬಾ ಸಣ್ಣ ದುಪ್ಪಟ್ಟ ಕೊಟ್ಬಿಟ್ಟಿದ್ದಾರೆ. ಅವಳಿಗೆ ಹಾಕ್ಕೊಳ್ಳೋಕೆ ಇಷ್ಟ ಅದು, ಬಟ್ ಅದು ಅವಳು ಹಾಕ್ಕೊಂಡ್ರೆ ಪದೇ ಬಿದ್ದೋಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಮಮ್ಮಿ ತೆಗ್ದು ಅದನ್ನು ನೈಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇವತ್ತು ತೇರು ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ. ಆಮೇಲೆ ನೀವು ನೋಡ್ಬೋದು ಜಾತ್ರೆ ಅಂದರೆ ಹೆಂಗಿರುತ್ತೆ ಅಂತ. ತುಂಬ ಜನರಿಗೆ ಗೊತ್ತಿರುತ್ತೆ, ಬಟ್ ಬ್ಯಾಂಗ್ಳೂರಲ್ಲಿ ಟಿಪಿಕಲ್ ಬ್ಯಾಂಗ್ಳೂರಲ್ಲೆಲ್ಲ ಇರ್ತಾರಲ್ವ, ಅವ್ರಿಗೆ ಈ ಜಾತ್ರೆ ಅನುಭವ ಗೊತ್ತಿರಲ್ಲ. ಜಾತ್ರೆದೇ ಒಂದು ಸ್ಪೆಷಲ್ ಫೀಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ದಿವಸ ಆದಮೇಲೆ ನಾನು ಈ ಜಾತ್ರೆ ಅಟೆಂಡ್ ಮಾಡ್ತಿರೋದ್ರಿಂದ ಸಖತ್ತು ಸುಸ್ತಾಗೋಯ್ತು. ಬಿಕಾಸ್ ನಮ್ಮೂರ ಕಡೆ ಸೆಕೆನೂ ಜಾಸ್ತಿ, ಅದ್ರ ಜೊತೆಗೆ ಇಷ್ಟೊಂದು ಜನ ಕೂಡ ಇದ್ದರು. ತುಂಬಾ ಒಂಥರ ಸುಸ್ತಾಗೋಯ್ತು ನನಗೆ. ಇದು ತೇರು ಬೆಳ್ಳಿಮಕ್ಕಿ ದೇವಸ್ಥಾನಕ್ಕೆ ನಾವಿವಾಗ ಆಲ್ರೆಡಿ ಬಂದಿದ್ದೀವಿ. ಆ್ಯಂಡ್ ಇದು ತೇರು ನೋಡಿ, ಒಂದು ಸಣ್ಣ ತೇರಿದೆ. ಇದು ಬೆಳ್ಳಿಮಕ್ಕಿ ದೇವಸ್ಥಾನದಲ್ಲಿ ಇದೇ ತೇರು, ಇಷ್ಟೇ ಸಣ್ಣಗಿರುತ್ತೆ ತೇರು. ಬಂಗಾರಮಕ್ಕಿ ಜಾತ್ರೆ ದೇವಸ್ಥಾನದಲ್ಲಿ ತೇರು ತುಂಬ ದೊಡ್ಡದಿರುತ್ತೆ. ಯಾರೆಲ್ಲ ಎಂಪ್ಲಾಯೀಸ್ ನೋಡ್ತಾ ಇದ್ದೀರಾ, ನಮಸ್ಕಾರ ಮಾಡ್ಕೊಂಬಿಡಿ ದೇವ್ರಿಗೆ. ಆಬ್ವಿಯಸ್ಲಿ ನೀವುಗಳು ಮಿಸ್ ಮಾಡ್ಕೊತಿರ್ತೀರ. ನಮ್ಮ ಮಮ್ಮಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ಅವರೆಲ್ರಿಗೋಸ್ಕರನೂ ಇದು. ಆ್ಯಂಡ್ ಈಗ ಗರ್ಭಗುಡಿ ಒಳಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನದ ಹೆಸರು ಬೆಳ್ಳಿಮಕ್ಕಿ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಗೇರುಸೊಪ್ಪದಲ್ಲಿ ಒಟ್ಟು 3 ದೇವಸ್ಥಾನ ಇದೆ: ಬೆಳ್ಳಿ, ಬಂಗಾರಮಕ್ಕಿ ಮತ್ತು ವಜ್ರಮುಖಿ ಅಂತ. ಸೊ ದೇವಸ್ಥಾನದ ಹಿಸ್ಟ್ರಿ ಏನಪ್ಪ ಅಂತಂದರೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಾಗ ಈ ದಾರಿಗಳಲ್ಲೂ ಅವರು ಓಡಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಅದರ ಜೊತೆಗೆ ಆಂಜನೇಯ ಸ್ವಾಮಿನೂ ಇಲ್ಲೇ ನೆಲೆಸಿದ್ದು ಅನ್ನೋದು ಒಂದು ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಮೂಲ ದೇವಸ್ಥಾನ ಬಂದು ವಜ್ರಮುಖಿ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ನಾನು ಅಲ್ಲಿದು ವ್ಲಾಗ್ ಕೂಡ ಮಾಡ್ತೀನಿ ನನ್ನ ಅಪ್ಕಮಿಂಗ್ ಡೇಸ್ಗಳಲ್ಲಿ, ನೀವು ನೋಡ್ಬೋದು.
ಆ್ಯಂಡ್ ಇದು ಪಾಲಿಕೆ ದೇವರನ್ನ ಇದರಲ್ಲಿ ಕೂರಿಸ್ಬಿಟ್ಟು ಹೇಳಿಕೆನ ಕೇಳಿಸ್ತಾರೆ. ಅದಿದು ಪಾಲಿಕೆ ಅಂತ ಹೇಳ್ತಾರೆ ಇದನ್ನು. ಇಲ್ಲಿನವರು ತುಂಬ ಇದನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಪಾಲಿಕೆ ಏನೇ ಕೆಲಸ ಮಾಡಬೇಕಂದ್ರೂ ಆ ಪಾಲಿಕೆಯಲ್ಲಿ ದೇವರ ಇಟ್ಟಾಗ ಎಸ್ ಆರ್ ನೋ ಆ ದೇವರು ರಿಪ್ಲೈ ಮಾಡ್ತಾರೆ. ಲೈಕ್ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ಕ್ಲಾರಿಟಿ ಜನರುಗಳಿಗೆ ಸಿಗುತ್ತೆ. ಸೊ ಆ ಥರ ಒಂದು ರಿಚುವಲ್ನ ಅವ್ರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನೆಕ್ಸ್ಟ್ ಏನಪ್ಪ ಅಂತಂದರೆ ಆಬ್ವಿಯಸ್ಲಿ ಜಾತ್ರೆ ಆದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬರ್ತಾ ಏನೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ವಾ, ಮೈಂಡಲ್ಲಿ ಅದೇ ಇರುತ್ತೆ ಎಕ್ಸೈಟ್ಮೆಂಟು. ಸೊ ನಮ್ಮ ಕಾಲೋನಿಯವರೆಲ್ಲ ನಾವು ಬಂದಿದ್ವಲ್ಲ, ಸೊ ನನಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ಏನೇನು ತೊಗೋಬೋದು ಎಲ್ಲ ತೊಗೋಬೋದು. ಆ್ಯಂಡ್ ನನಗೆ ಜಾತ್ರೆ ಅಂತಂದರೆ ನೆನಪಾಗೋದು ಫಸ್ಟು ನನಗೆ ಜಿಲೇಬಿ ಅಂದರೆ ತುಂಬಾ ಇಷ್ಟ. ನಮ್ಮ ಪಪ್ಪ ಇದ್ದಾಗ ನನಗೆ ಈ ದೇವಸ್ಥಾನದಲ್ಲಿ ಜಾತ್ರೆ ಆದಾಗ ನಮ್ಮ ಪಪ್ಪ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಜಾತ್ರೆಗೆ ಬಂದು ಜಾತ್ರೆಯಲ್ಲಿ ಮಾಡುವಂಥ ಬಿಸಿ ಬಿಸಿ ಜಿಲೇಬಿನ ತಂದು ನನಗೆ ಕೊಡ್ತಿದ್ರು. ಒಂದು ಮೆಮೊರಿ ಅದು ನನಗೆ. ನಾನು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಪಪ್ಪನ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ತುಂಬ ವರ್ಷ ಆದಮೇಲೆ ಜಾತ್ರೆ ಅಟೆಂಡ್ ಮಾಡ್ತಿದ್ದೀನಿ. ಮೊದಲಿನ ಥರ ಏನೂ ಇಲ್ಲ, ತುಂಬ ಚೇಂಜ್ ಆಗಿದೆ. ಎಲ್ಲ ತುಂಬ ಅಂಗಡಿಗಳು ಬಂದಿದ್ದಾವೆ. ಆ್ಯಂಡ್ ಬಟ್ಟೆಗಳ ಅಂಗಡಿಗಳೆಲ್ಲ ತುಂಬಾ ಇಡ್ತಾ ಇದ್ದಾರೆ ಇವಾಗ. ಎಲ್ಲ ಥರ ಸ್ಟಾಲ್ಸ್ಗಳನ್ನೂ ನಾವು ನೋಡ್ಬೋದು. ಆ್ಯಂಡ್ ಈಗ ನಾನು ಜಿಲೇಬಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನೆಲ್ಲ ಎತ್ತಿ ಹಾಕ್ತಾರೆ. ಆ್ಯಂಡ್ ಹೊಸದಾಗಿ ಅವ್ರು ಹಾಕ್ತಿರೋದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ಸ್ಟಾಲಲ್ಲೇ ನಾನು ಜಿಲೇಬಿ ತೊಗೊಂಡೆ. ನನಗೇನಂತಂದರೆ ಬಿಸಿ ಬಿಸಿ ಜಿಲೇಬಿ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡು, ಬಿಕಾಸ್ 3 ಡೇಸು ಇರುತ್ತೆ. ಸೊ ಸ್ವಲ್ಪನೇ ತೊಗೊಂಡು ಮನೆಗೆ ಹೋಗಿ ತಿನ್ನೋಕ್ಕೆ ನನಗೆ ತುಂಬ ಇಷ್ಟ. ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ, ಬಟ್ ಇಷ್ಟು ಟೇಸ್ಟಿಯಾಗಿ ಇರೋದಿಲ್ಲ. ಬ್ಯಾಂಗ್ಳೂರಲ್ಲಿ ಸಿಗೋ ಜಿಲೇಬಿಗಳೆಲ್ಲ ಹೇಗಿರುತ್ತೆ ಅಂದರೆ ಅದಿರುತ್ತಲ್ವ ಜಿಲೇಬಿದು, ಅದು ತುಂಬಾ ಸಣ್ಣಗಿರುತ್ತೆ ಜಿಲೇಬಿ ಅವ್ರು ಹಾಕೋದು. ಬಟ್ ಇವ್ರದ್ದೇನು ಅಂದರೆ ಜಿಲೇಬಿ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಅದರಲ್ಲಿ ತುಂಬ ನೀಟಾಗಿ ಸಕ್ಕರೆ ಪಾಕ ಹೋಗಿ ಕುತ್ಕೊಂಡಿರುತ್ತಲ್ವ, ತಿನ್ನೋಕ್ಕೆ ತುಂಬಾ ಜ್ಯೂಸಿಯಾಗಿರುತ್ತೆ. ಆ್ಯಂಡ್ ರಾಜಸ್ಥಾನಿ ಜಿಲೇಬಿಗೂ ನಮ್ಮ ಇವ್ರುಗಳು ಮಾಡೋ ಜಿಲೇಬಿಗೂ ತುಂಬಾ ಡಿಫ್ರೆನ್ಸು. ತುಂಬ ಅಂದರೆ ತುಂಬಾ ಯಮ್ಮಿ ಆಗಿದೆ. ಏನು ಗೊತ್ತಾ, ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ಅಲ್ಲೇ ಅವ್ರು ಜಿಲೇಬಿ ಹಾಕ್ತಿದ್ರಲ್ವ, ಬಿಸಿ ಬಿಸಿ ತೆಗ್ದಾಗ್ತಿದ್ದಂಗೆ ಅಲ್ಲೇ ಒಂದು ತಿಂದ್ಬಿಟ್ಟೆ ಅವ್ರ ಹತ್ರ. ಅವರು ಎದ್ದು ಕೊಟ್ಟರು ನನಗೆ. ಸೊ ನಾನು ಇವಾಗ ದೇವಸ್ಥಾನದಿಂದ ಬಂದಿದ್ದೀನಿ. ಟೂ ಮಚ್ ಟೈರ್ಡ್. ಮಮ್ಮಿ ಮತ್ತು ಗುಡಿಯ ಆನ್ ದಿ ವೇ ನನ್ನ ತಮ್ಮನ ಜೊತೆ ಬೈಕಲ್ಲಿ ಬಂದುಬಿಟ್ರು. ಗುಡಿಯನ್ನು ಎತ್ಕೊಂಡು ಒಂದು ಸ್ವಲ್ಪ ದೂರ ಓಡಾಡಿದೆ, ಬಿಕಾಸ್ ತುಂಬಾ ರಶ್ ಇತ್ತಲ್ವ. ಅಷ್ಟು ಚಿಕ್ಕವಳು ಅವಳು, ಮತ್ತು ಯಾರು ತುಳಿದಾಕ್ಬಿಡ್ತಾರೆ ಅಂತ ಅವಳನ್ನ ನಾನು ಎತ್ಕೊಂಡೇ ಓಡಾಡಿದೆ. ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೆ. ಆ್ಯಂಡ್ ಯು ಕುಡ್ ಸಿ ಬಿಸಿ ಬಿಸಿ ಜಿಲೇಬಿ ಎಷ್ಟು ದೊಡ್ಡದಿದೆ ಅಂತ. 1/4 kg ಒಂದು 5-6 ಬರುತ್ತೆ. ಚಾಟ್ಸ್ ಎಲ್ಲ ಇತ್ತು, ಬಟ್ ಬೇರೆ ಕಡೆ ಸಿಗೋ ಅಷ್ಟು ಯಮ್ಮಿಯಾಗೆಲ್ಲ ಇರೋಲ್ಲ ಇಲ್ಲಿ. ಇವ್ರುಗಳೇ ಬೇರೆ ಥರ ಮಾಡ್ತಾರೆ. ಗೋಬಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು. ನಾನು ಏನೂ ತಿಂದಿರಲಿಲ್ಲ. ಇದು ಒಂದು ನಮ್ಮ ಹತ್ರ ಡೆಸ್ಪರೇಟಾಗಿ ತಿನ್ನಬೇಕು ಅಂತ ಅಂದ್ಕೊಂಡು ಬಂದಿದ್ದೆ. ಸೊ ಫೈನಲಿ ಮೈ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. 2 ಡೇಸು ನಾನು ಶಾಪ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಗುಡಿಯನ್ಗೋಸ್ಕರನೇ ಶಾಪ್ ಮಾಡಿರೋದು. ನಾನೇನೂ ತೊಗೊಂಡಿಲ್ಲ ಇಲ್ಲಿ. ನೆಕ್ಸ್ಟ್ ಡೇನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ. ಈಗ ನಾನು ಮತ್ತು ಶಕ್ವಕ್ಕ ಮಾರ್ನಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಜಾತ್ರೆಗೆ. ಒಂದಷ್ಟು ಐಟಮ್ಸ್ಗಳನ್ನ ತೊಗೋಬೇಕು ಅಂತ. ಯಾಕಪ್ಪ ಅಂದರೆ ಕೆಲವೊಂದು ಐಟಮ್ಸ್ಗಳು ನೈಟೇ ಬೇರೆ ಥರ ಕಾಣಿಸ್ತಿರುತ್ತೆ, ಬೆಳಿಗ್ಗೆನೇ ಬೇರೆ ಥರ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ನೋಡಿ, ನೆನ್ನೆ ಎಷ್ಟು ರಶ್ ಇತ್ತು. ಇವತ್ತು ಒಂದೇ ಒಂದು ಪ್ರಾಣಿ ಕೂಡ ಇಲ್ಲ ಇಲ್ಲಿ. ಎಲ್ಲರೂ ಪಾಪ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೊ ನಾನು ಏನೇನು ಶಾಪ್ ಮಾಡಿದೆ ನೆನ್ನೆ ಲಾಸ್ಟ್ ನೈಟು ಮತ್ತು ಇವತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ. ಏನು ಗೊತ್ತಾ, ತುಂಬ ಫನಿ ಆಗಿರೋದೆಲ್ಲ ತೊಗೊಂಡಿದ್ದೀವಿ. ಕೆಲವೊಂದಷ್ಟು ಜಾತ್ರೆಯಲ್ಲಿ ಅದೇ ಥಿಂಗ್ಸ್ಗಳು ನೀವು ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಜಾತ್ರೆಯಲ್ಲಿ ನಾವು ಬಾರ್ಗೇನ್ ಮಾಡಿ ತೊಗೋಬೋದು. ನೀವು ಯಾವುದೇ ಶಾಪ್ಸ್ಗಳಲ್ಲಿ ಹೋಗಿ ಕೇಳಿದ್ರು ತುಂಬ ಕಾಸ್ಟ್ಲಿ ಇರುತ್ತೆ. ಬಿಕಾಸ್ ಅವರು ಶಾಪ್ ರೆಂಟೆಲ್ಲ ಕಟ್ತಿರ್ತಾರೆ, ಎಲೆಕ್ಟ್ರಿಸಿಟಿ ಪ್ರತಿಯೊಂದೂ ಅವರು ಪ್ರಾಡಕ್ಟ್ ಮೇಲೇ ಹಾಕಿರ್ತಾರಲ್ವ. ಸೊ ಜಾತ್ರೆಗಳಲ್ಲಾದರೆ ನಾವು ನೀಟಾಗಿ ಬಾರ್ಗೇನ್ ಮಾಡ್ಬೋದು. ಆ್ಯಂಡ್ ನನಗೊಂದಷ್ಟು ಮಡಿಕೆಗಳು ಬೇಕಾಗಿತ್ತು, ಮಣ್ಣಿನ ಮಡಿಕೆಗಳು. ಸೊ ಅದನ್ನು ತೊಗೊಳ್ಳೋಣ ಅಂತಲೂ ಕೂಡ ಬಂದೆ. ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ತುಂಬ
ಚೆನ್ನಾಗಿರೋ ಮಡಿಕೆಗಳೆಲ್ಲ ಇದಾವೆ ಇಲ್ಲಿ. ಸೊ ನೋಡಿಬಿಟ್ಟು ತೊಗೋಬೇಕು. ಕೆಲವೊಂದಷ್ಟು ಏನಂದರೆ ಕಂಡೀಷನ್ಸ್ಗಳಿರ್ತವೆ ತಗೋಬೇಕಾದ್ರೆ, ಇಲ್ಲಾಂದರೆ ಅದು ಮಡಿಕೆ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ನೋಡಿಬಿಟ್ಟು ತೊಗೋತಾ ಇದ್ದೀನಿ. ನನ್ನ ಜೊತೆ ಶಕ್ಕು ಅಕ್ಕ ಬಂದಿದ್ದರು. ಅವ್ರು ನನಗೆ ಗೈಡ್ ಮಾಡ್ತಿದ್ರು ಯಾವ್ಯಾವ ಥರ ಮಡಿಕೆ ತೊಗೋಬೇಕು, ಯಾವ್ಯಾವ ಥರ ಮಡಿಕೆ ತೊಗೋಬಾರ್ದು ಅಂತೆಲ್ಲ ಅಂದ್ಬಿಟ್ಟು. ಸೊ ನಾನು ಅದೇ ಥರ ಅದನ್ನು ನೋಡಿಬಿಟ್ಟು ತೊಗೋತಿದ್ದೀನಿ. ಆ್ಯಂಡ್ ಯಾವ್ಯಾವ ಮಡಿಕೆ ತೊಗೊಂಡೆ, ಎಷ್ಟು ಮಡಿಕೆ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಮೊದಲೇ ಹೇಳ್ದಂಗೆ ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಒನ್ಸ್ ಅಗೇನ್ ನಾನು ನಿಮ್ಗೆ ರಿಮೈಂಡ್ ಮಾಡ್ತಿದ್ದೀನಿ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. I begin to